ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡೋದು ಗೊತ್ತಾಗುತ್ತೆ ಇದರಲ್ಲಿ ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತಂದು. ಇವಾಗಷ್ಟೇ ಬಂದ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಡೇಟಲ್ಲಿ ಏನಂತಂದರೆ ಮಿಡ್ ವೀಕ್ ಎಲಿಮಿನೇಷನ್ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು. ಇದರಲ್ಲಿ ನಾನು ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಾಗ ನಿಮಗೆ ಯಾವ ರೀತಿ ಅಂದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗ್ತಾರಂತೆ ಮತ್ತು ಯಾರು ಉಳಿತಾರೆ ಅಂತ ಮೊದಲೇ ಹೇಳ್ಕೊಟ್ಟಿದ್ದೆ ನಿಮಗೆ. ಅದರಲ್ಲೂ ಕೂಡ ಇರಲಿ ಯಾರ್ಯಾರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಸೇಫ್ ಆಗ್ಯಾರ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಧನೂರನ್ನ ಬಿಟ್ಟು ಬಾಕಿದವರಲ್ಲೂ ಎಲಿಮಿನೇಟ್ ಆಗಿದ್ದಾರೆ ಅಂತಂದು ಹೇಳಿರ್ತಾರಲ್ಲ ಬಿಗ್ ಬಾಸ್ ಅವರು ಮನೆಯವ್ರಿಗೆ. ಅದೇ ರೀತಿನೇ ಇಲ್ಲಿ ಈ ವಾರ ಬಂದ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗಿದ್ರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದೇನೆಂದರೆ ಬಿಗ್ ಬಾಸ್ ಅವರು ಯಾರ್ಯಾರನ್ನ ಸೇವ್ ಮಾಡಿದ್ರೆ ಮತ್ತು ಯಾವ್ಯಾವ ರೀತಿ ಆರ್ಡರ್ ವೈಡ್ ಸೇವ್ ಮಾಡಿದ್ರ ಅಥವಾ ರ್ಯಾಂಡಮ್ ಸೇವ್ ಮಾಡಿದ್ರ ಅಂತಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ. ಅದೇ ರೀತಿ ಇದರಲ್ಲಿ ಬಿಗ್ ಬಾಸ್ ಅವರು ಆರ್ಡರ್ ವೈಸ್ ಸೇವ್ ಮಾಡಿದ್ರ ಅಥವಾ ಡೇಂಜರ್ ಝೋನಲ್ಲಿ ಯಾರಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಅಂತ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋ ಆಗಿದೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ತಿಳಿಸ್ಕೊಟ್ಟಾಗ ನಿಮ್ಗೆ ಇದರಲ್ಲಿ ಯಾರು ನಾಮಿನೇಟ್ ಆಗಿದ್ರೆ ಅಂದರೆ ಧನೋರ್ ಬಿಟ್ಟು ಮತ್ತು ಯಾರು 6 ಜನ ನಾಮಿನೇಟ್ ಆಗಿದ್ರಲ್ಲ ಅದರಲ್ಲಿ ಯಾರು ಅಂದರೆ ಗಿಲ್ಲಿ, ಕಾವ್ಯ, ಮತ್ತು ಯಾರೋ ಅಶ್ವಿನಿ ಮತ್ತು ರಘು, ಧ್ರುವನ್ ಮತ್ತು ರಕ್ಷಿತ್ ಅವರು ನಾಮಿನೇಟ್ ಆಗಿದಾರಲ್ಲ ಅದರಲ್ಲಿ ಯಾರು ಸೇವ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಮತ್ತು ಯಾರು ಡೇಂಜರ್ ಝೋನ್ ಇದ್ದಾರೆ ಮತ್ತು ಯಾರು ಎಲಿಮಿನೇಟ್ ಆಗಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ವೋಟಿಂಗ್ ಲೈನ್ ನೋಡೋದು ಪ್ರಕಾರ ನೋಡೋದಾದ್ರೆ ಫಸ್ಟಿಗೆ ಯಾರಿದ್ದಾರೆ ಅಂತ ಗೊತ್ತಾಯಿದೆ. ಆಬ್ವಿಯಸ್ಲಿ ಹೇಳೋದಾದ್ರೆ ಅದರ ಫಸ್ಟಿಗೆ ಯಾರಿದ್ದಾರೆ ಅಂತ ಹೇಳಿದ್ರೆ ಗಿಲ್ ನಟ್ ಅವರು ಇದ್ದಾರೆ, ಸೆಕೆಂಡ್ ಯಾರಿದ್ದಾರೆ ಅಂತ ಹೇಳಿದ್ರೆ ರಕ್ಷಿತ್ ಅವರು ಅಂತ ಹೇಳ್ಬೋದು, 3 ಬಂತಂದರೆ ಕಾವ್ಯ ಅವರು ಇದ್ದಾರೆ, 4 ಬಂತಂದರೆ ಅಶ್ವಿನ್ ಗೌಡ, 5 ಬಂತಂದರೆ ನಿಮಗೆ ತಿಳಿಸ್ಕೊಟ್ಟಂಗೆ ಯಾರೋ ರಘು ಸರ್ ಇದ್ದಾರೆ ಅಂತ ಹೇಳ್ಬೋದು. ಮತ್ತು 6ನೇದಾಗೆ ಧ್ರುವಂತ ಅವರು ಇದ್ದಾರಲ್ಲ ಅದೇ ರೀತಿ ಅವರು ಈ ವಾರ ಬಂದ ಹೆಲ್ಮೆಟ್ ಯಾರಾಗಿದೆ ಅಂತ ತಿಳಿಸ್ಕೊಡ್ತಾರೆ. ನಿಮಗೆ ಧ್ರುವಂತವ್ರು ಹೋಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಧ್ರುವಂತವ್ರು ಹೋಗಿ ನಿಮ್ಗೆ ಖುಷಿ ಇದೆಯಾ ಅಥವಾ ಅವರು ಇನ್ನೂ ಇರಬೇಕಿತ್ತ ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ನನಗನ್ಸೋ ಪ್ರಕಾರ ಅವ್ರು ಹೋಗಿದ್ದ ಸರಿ ಅನಿಸ್ತದೆ. ಬಿಗ್ ಬಾಸ್ ಅವರು ನಾಮಿನೇಟ್ ಮಾಡಿದ ಪ್ರಕಾರನೇ ಸರಿ ಇದೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಮೊದಲೇ ಹೋಗಬೇಕಿತ್ತು, ಅವರು ಇಲ್ಲಿವರೆಗೂ ಕಾಯುವಷ್ಟು ಡಿಸರ್ವ್ ಇರಲಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಅವ್ರು ಇಲ್ಲಿವರೆಗೂ ಹೋಗ್ತಾ ಅಂತ ಅವರೇ ಇಂದು ಹೇಳಿದ್ರಲ್ಲ ಬಿಗ್ ಬಾಸ್ ಅವ್ರಿಗೆ. ಆದರೂ ಕೂಡ ಅವರು ಹೋಗಿ ಕಳಿಸ್ತೇನೆ ಮತ್ತು ಅವ್ರನ್ನೇ ಸೀಕ್ರೆಟ್ ರೂಮಿಗೆ ಕಳಿಸಿರಂತೆ. ಅಲ್ಲಿಂದ ವಾಪಸ್ ಇವ್ರು ಗೇಮ್ ಚೇಂಜ್ ಮಾಡಿದ್ರಂತೆ ಮತ್ತು ಅದು ಬಂದ ಸೀಸನ್ ಚಪ್ಪಾಳೆ ಕೊಟ್ರಂತೆ. ಇದ್ರ ಬಗ್ಗೆ ನನಗನ್ಸು ಸರಿ ಅನಿಸ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟಾರೆ ಹೇಳ್ಬೇಕಾದ್ರೆ ಧ್ರುವಂತ ಅವ್ರು ಆಟ ಆಡಿದ್ದು ಇಷ್ಟು ದಿನ ಏನೋ ಅಷ್ಟೊಂದು ಪರ್ಫೆಕ್ಟ್ ಆಡಿಲ್ಲ ಅಂತ ಹೇಳ್ಬೋದು. ಮತ್ತು ಸೀಕ್ರೆಟ್ ರೂಮ್ ಬಂದಿದ್ದು ಹೋದ್ಮೇಲೆ ಏನೋ ಚೇಂಜ್ ಮಾಡಿದ್ರು, ಹಾಗೆ ಪಾಸಿಟಿವ್ ಥರ ಏನಾದ್ರು ಕೊಟ್ರಂತಂದು ಏನೋ ನಾವು ಕಂಡಿದ್ದು ನೋಡೇ ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅವರು ಈ ಒಟ್ಟು ಬೇರೆ ರೀತಿ ಡಿಫ್ರೆಂಟ್ ಪರ್ಸನ್ ಬೇಕಿತ್ತಲ್ಲ ಅವ್ರಿಗೆ. ಅದೇ ರೀತಿ ಇವರು ಯಾವ ರೀತಿ ಏನೋ ಗೇಮ್ಸ್ ಇದನ್ನು ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಜಗಳ ಆಡ್ತಿರ್ಬೇಕು, TRP ಸ್ವಲ್ಪ ನೋಡ್ತಾ ಇರ್ಬೇಕಲ್ಲ ಜನರು. ಅದಕ್ಕೋಸ್ಕರ ಧ್ರುವಂತವ್ರು ಇಟ್ಕೊಂಡಿದೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಬಂತಂದರೆ ಅಶ್ವಿನ್ ಮತ್ತು ಇವರು ಧ್ರುವಂತವ್ರು ಯಾವ ರೀತಿ ಫೇಕ್ ಆಟ ಆಡಿದೆ ಅಂತ ಗೊತ್ತೇ ಇದೆ. ಸೀಕ್ರೆಟ್ ರೂಮಿಗೆ ಹೋಗಿ ಬಂದಮೇಲಿಂದು ಬಟ್ ಹೇಳ್ಬೇಕಿತ್ತು ಅವರು ಯಾವ ರೀತಿ ಅಂದರೆ ಒಂಥರ ನಂಗೆಲ್ಲ ಗೊತ್ತು ಹಾಗೆ ಅಂತ ಒಂಥರ ಬಿಲ್ಡಪ್ ಕೊಟ್ಕೊಂಡ್ರಲ್ಲ ಇವರು. ಅದೇ ರೀತಿ ಬಂದರೆ ಇವರು ಬಿಗ್ ಬಾಸ್ ಅವರು ಒಟ್ಟು TRPಗೋಸ್ಕರ ಉಳಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಕೊನೆಯದಾಗಿ ವೋಟಿಂಗ್ ಲೈನ್ ಪ್ರಕಾರ ನೋಡಿದ್ರೆ ಮತ್ತು ಈಗ ಅವ್ರನ್ನ ಸೇವ್ ಮಾಡ್ಕೊಂಡು ಮತ್ತು ಜನಗಳು ಮತ್ತು ಇವರು ದಂಗೆ ಹೇಳ್ತಾರಲ್ಲ ಅದಕ್ಕೋಸ್ಕರ ಧ್ರುವಂತವ್ರನ್ನ ಹೆಲ್ಮೆಟ್ ಮಾಡಿದ್ರೆ ಅಂತ ಒಂದು ಅನ್ನಿಸ್ತದೆ. ಇವರು ಹೆಲ್ಮೆಟ್ ಮಾಡಿದ ಪ್ರಕ್ರಿಯೆನೇ ಇವಾಗ ಸರಿ ಇದೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಇವರು ಇಷ್ಟು ದಿನವರೆಗೂ ಇಳಿಸ್ಕೊಂಡ್ರಲ್ಲ. ಅದೇ ರೀತಿ ಬೇರೆ ನೋಡಿದ್ರೆ ರಾಶಿಕೌಡ್ ಚೆನ್ನಾಗಿ ಆಡ್ತಾಯಿದ್ರು, ಅವ್ರನ್ನ ಇಟ್ಕೋಬೇಕಿತ್ತು. ಈ ಧ್ರುವಂತವ್ರು ಡಿಸರ್ವ್ ಇಲ್ಲ. ಒಟ್ಟಾರೆ ಇವರು ಬಿಗ್ ಬಾಸ್ ಅವರು ಯಾವ ರೀತಿ ಅಂದರೆ ಒಟ್ಟು ಇವರು ಜಗಳ ಆಡೋರು ಇರಬೇಕು, ಒಟ್ಟು TRP ಇವರು ಹೆಚ್ಚಾಗ್ತಿರ್ಬೇಕು ಅಂತ ಹೇಳ್ಬೋದು. ಇದರಲ್ಲಿ ಏನು ತಿಳಿಸ್ಕೊಡೋದು ಅದರಲ್ಲಿ ಇದ್ರೆ ಯಾರು ಫಸ್ಟಿಗೆ ಸೇವ್ ಮಾಡ್ಕೊಂಡು ಹೋಗೋದಾರೆ ಮತ್ತು ವೋಟಿಂಗ್ ಲಿಸ್ಟಲ್ಲಿ ಯಾರು ಫಸ್ಟ್ ಇದ್ದಾರೆ ಯಾರು ಸೆಕೆಂಡ್ ಅಂತ ತಿಳಿಸ್ಕೊಟ್ಟಿದ್ನಲ್ಲ. ಅದೇ ರೀತಿ ಬಂದರೆ ಬಿಗ್ ಬಾಸ್ ಅವ್ರು ಯಾವ ರೀತಿ ಅಂದರೆ ಅವರು TRPಗೋಸ್ಕರ ಇಷ್ಟು ದಿನ ಧ್ರುವಂತವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವಾಗ TRP ಫಿನಾಲ್ ಹತ್ರ ಬಂದಲ್ಲ ಆಗ ಎಲಿಮಿನೇಷನ್ ಡಿಸರ್ವ್ ಇದ್ದಾರೆ ಅಂತ ಅಂದ್ಕೊಂಡು ಕಳಿಸಿರೋ ಅಂತ ಹೇಳ್ಬೋದು. ಮತ್ತು ಅದಷ್ಟೇ ಅಲ್ಲದೆ ಈ ವಾರ ಬಂದಲ್ಲಿ 6 ಜನ ನಾಮಿನೇಟ್ ಆಗಿದ್ರಲ್ಲ, ನಾಮಿನೇಟ್ ಆಗೋದ್ರಲ್ಲಿ ಯಾರು ಫಸ್ಟಿಗೆ ಆರ್ಡರ್ ವೈಸ್ ಸೇವ್ ಮಾಡಿದ್ರೆ ಅಥವಾ ತಮ್ಮ ಬೇಕಾದವ್ರ ರೀತಿಯಲ್ಲಿ ಸೇವ್ ಮಾಡಿದ್ರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಇದರಲ್ಲಿ ಫಸ್ಟಿಗೆ ಬಂತಂದರೆ ಗಿಲ್ ನಟ ಸೇವ್ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಆಟನ ಆಗಿದೆ ಮತ್ತು ವೋಟಿಂಗ್ ಲಿಸ್ಟ್ ನೋಡ್ತಾ ಇದ್ರೆ ಯಾಕೆ ಫಸ್ಟ್ ಯಾವಾಗ ನೋಡಿದ್ರೆ ಫಸ್ಟೇ ಇರ್ತಾರಲ್ಲ, ಯಾವಾಗಲೂ ಎಲಿಮಿನೇಟ್ ಆದಾಗಾಯಿತು ಅಥವಾ ನಾಮಿನೇಟ್ ಆದಾಗ ಯಾವ ರೀತಿ ವೋಟಿಂಗ್ ಬೀಳ್ತಂದ್ರೆ ಗೊತ್ತಾಯ್ತು ಅದರಲ್ಲೂ. ಮತ್ತು ಸೆಕೆಂಡ್ದಾಗ ಯಾರು ಬಂತಂದರೆ ರಕ್ಷಿತ್ ಅವ್ರು ಬಿದ್ದರು ಅಂತ ಹೇಳ್ಬೋದು. ರಕ್ಷಿತ್ ಅವ್ರನ್ನ 2ನೇ ರೀತಿ ಸೇವ್ ಮಾಡಿದ್ರಂತೆ. ಒಟ್ಟು ಅವರು ಹೇಗೆ ಬಂದರೆ ಇಷ್ಟು ದಿನ ಆಟ ಆಡ್ಕೊಂಬಂದಾಯಿತು ಮತ್ತು ಅವ್ರು ವೋಟಿಂಗ್ ಲಿಸ್ಟ್ ನೋಡ್ತಾ ಇದ್ರೆ ಚೆನ್ನಾಗಿ ಆಡಿದ್ರೆ ಅಂತ ಹೇಳ್ಬೋದು. ಇದು ಬಂತಂದ್ರೆ 3ನೇದಾರು ಯಾರನ್ನ ಆರ್ಡರ್ ಸೇವ್ ಮಾಡಿದೆ ಅಂತ ಹೇಳಿದ್ರೆ ಅಶ್ವಿನ್ ಕೂಡ ಸೇವ್ ಮಾಡಿದಾರಂತೆ. ಯಾಕೆ ಅಷ್ಟೊಂದೇನು ವೋಟಿಂಗ್ ಬಿದ್ದಿಲ್ಲ ಅವ್ರಿಗೆ. ಆದರೂ ಕೂಡ ಇವರು ಏನು ಬಿಗ್ ಬಾಸ್ ಅವರು ಅಂತ ಗಿಮಿಕ್ ಯೂಸ್ ಮಾಡ್ತಿದ್ರಲ್ಲ ಅಶ್ವಿನ್ ಕೂಡ ರನ್ನರ್ ಮಾಡ್ಬೇಕಂತ ಅನ್ನೋದು ಅದೇ ರೀತಿಯ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಇವರು ವೋಟಿಂಗ್ ಲಿಸ್ಟ್ ನೋಡಿ ಮತ್ತು ಇನ್ನೊಂದು ಎಜುಕೇಷನ್ ಯಾವುದೋ ಒಂದು ಫೋಟೋ ಥರ ಮಾಡ್ತಾರೆ ಮತ್ತು ಯಾವುದೋ ಇದು ಹೊರಗಡೆ ಪ್ರಮೋಷನ್ ಮಾಡ್ತಾರೆ ಅವ್ರ PROಗಳು ಅಂತ ಗೊತ್ತಿದೆ. ಅದರಲ್ಲಿ ಬಂದರೆ ಇಲ್ಲಿ ಮತ್ತು 4th ಫಿಫ್ತಲ್ಲಿ ಯಾರನ್ನ ಸೇವ್ ಮಾಡಿದೆ ಅಂತ ಹೇಳಿದ್ರೆ ರಘು ಸರ್ನ ಸೇವ್ ಮಾಡಿದೆ ಅಂತ ಹೇಳ್ಬೋದು. ರಘು ಸರ್ ಯಾಕಂದರೆ ಗಿಲ್ ನಟ್ ಒಂದು ಜೊತೆ ಯಾವ ರೀತಿ ಇದ್ದರೆ ಮತ್ತು ಈ ವಾರ ಬಂದರೆ ಯಾವ ರೀತಿ ಒಂದು ಜೊತೆ ಸಪೋರ್ಟ್ ನಿಂತಿದ್ದಾರೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಓಟು ತಕ್ಕಮಟ್ಟಿಗೆ ಬಿದ್ದಿದೆ, ಅವ್ರು ಕೂಡ ಅವ್ರು ಸೇವ್ ಮಾಡಿದೆ ಅಂತ ಹೇಳ್ಬೋದು. ಮತ್ತು 5th ಪ್ಲೇಸಿಗೆ ಅಂತ ಯಾರು ಬಂದಿದ್ದಾರೆ ಅಂದರೆ ಮತ್ತು ಯಾರ್ಯಾರಿದೆ ಅಂತೇಳಿ ತಿಳಿಸ್ಕೊಡ್ತಾರೆ. ಡೇಂಜರ್ ಝೋನಲ್ಲಿ ಯಾರನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಯಾರಿದ್ರು ಅಂದರೆ ಕಾವ್ಯ ಮತ್ತು ಧ್ರುವಂತವ್ರು ಇದ್ರು ಅಂತ ಹೇಳ್ಬೋದು. ಮತ್ತು 5th ಪ್ಲೇಸಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಮತ್ತು ಕಾವ್ಯ ಅವರನ್ನ ಸೇವ್ ಮಾಡಿದ್ದಾರೆ. ಮತ್ತು 6ನೇದಲ್ಲಿ ಯಾರು ಬಂತಾರೆ ಧ್ರುವಂತವ್ರು ಇದ್ರಲ್ಲ, ಹಾಗಾಗಿ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೆಲ್ಮೆಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಈ ವಾರ ಬಂದರೆ 5th ಪ್ಲೇಸಲ್ಲಿ ಯಾರು ಸೇವ್ ಅಂತೇಳಿ ಕಾವ್ಯ ಸೇವ್ ಆದರೆ. ಮತ್ತು ಒಂಥರ ಇವರು ಬಿಗ್ ಬಾಸ್ ಅವ್ರು ಯಾವ ರೀತಿ ಅಂದರೆ ತಮ್ಮ ಬೇಕಾದ ಆರ್ಡರ್ ಸೇವ್ ಮಾಡಿದ್ದಾರೆ ಅಂತ ಹೇಳಿಲ್ಲ. ಯಾಕಂದ್ರೆ ತಮ್ಮ ಬೇಕಾದ್ರೆ ಒಂಥರ ಏನೋ ರ್ಯಾಂಡಮ್ ಆಗಿ ಫಸ್ಟಿಗೆ ಯಾರಿಗೆ ಹೆಚ್ಚು ಓಟ್ ಬಿದ್ದಿಲ್ಲ ಅವ್ರಿಗೆ ಫಸ್ಟ್ ಸೇವ್ ಮಾಡಿಬಿಟ್ಟು ಮತ್ತು ಕಡಿಮೆ ಏನು ಓಟ್ ಬಿದ್ದಿಲ್ಲ ಅವ್ರನ್ನ ಸೆಕೆಂಡೇ ಸೇವ್ ಮಾಡಿದೆ ಅಂತ ಹೇಳ್ಬೋದು. ಒಂಥರ ಏನೋ ಬೇರೆಯವ್ರಿಗೆ ಸ್ವಲ್ಪ ಕ್ಯೂರಿಯಾಸಿಟಿನ ಗೊತ್ತಾಗಬೇಕಲ್ಲ. ಮತ್ತು ಫಿನಾಲಿಗೆ ಈ ವೀಕ್ ಹತ್ರ ಬಂತು ಮತ್ತು ಸ್ಪರ್ಧಿಗಳು ಗೊತ್ತಾಗಬೇಕಲ್ಲ, ನಾನು 2ನೇ ಪ್ಲೇಸಲ್ಲಿದ್ದೀನಿ, 3ನೇ ಪ್ಲೇಸಲ್ಲಿ ಅಂತ ಒಂದು ಸ್ವಲ್ಪ
ಅವ್ರಿಗೆ ಏನಾದ್ರು ಗೊತ್ತಾಗಬೇಕಲ್ಲ, ಕ್ಲೂ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ಥರ ಸೇವ್ ಮಾಡಿದ್ರೆ ಅಂತಂದು ಹೇಳ್ಬೋದು ಇದರಲ್ಲಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲೈವ್ ಅಪ್ಡೇಟ್ ಬಗ್ಗೆ. ಇದರಲ್ಲಿ ಯಾರೇ ಸೇವ್ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ನಲ್ಲ, ಅದೇ ರೀತಿ ಇದೇ ರೀತಿ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಯಾರು ಈ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ತಪ್ಪದೇ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋ ಫ್ರೆಂಡ್ಸ್.